ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೋಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬೆಳಿಗ್ಗೆಯಿಂದ ನಾನು ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಟೈಮ್ ಆಗಲೇ 11 ಗಂಟೆ ಆಗಿದೆ. ಇವತ್ತು ಸ್ವಲ್ಪ ಬೇಜಾರಲ್ಲೇ ಇದ್ದೆ. ಈಗ ಸ್ವಲ್ಪ ಏನೋ ರಿಲೀಫ್ ಆಗಬೇಕಲ್ಲ ಅಂದ್ಬಿಟ್ಟು ಈಗ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ, ಯಾರಿಗೇ ಆಗಲಿ ಹೊಟ್ಟೆ ನೋವು ಬಂತು ಅಂದ ತಕ್ಷಣ ಫಸ್ಟು ಹಾಸ್ಪಿಟಲಿಗೆ ಹೋಗಿ. ಯಾಕಪ್ಪ ಅಂತಂದರೆ, ಇವತ್ತು ನಮ್ಮ ಆಂಟಿ ತೀರೋದ್ರು. ರೀಸನ್ ಏನೂ ಇಲ್ಲ, ಜಸ್ಟ್ ಹೊಟ್ಟೆ ನೋವು ಅಷ್ಟೇ. ನೈಟ್ ಹೊಟ್ಟೆ ನೋವು ಬಂತು ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡು ಬಂದರು. ಬೆಳಗಿನ ಜಾವ ಮತ್ತೆ ಹೊಟ್ಟೆ ನೋವು ಬಂದು ಹಾಸ್ಪಿಟ್ಲಿಗೆ ತೊಗೊಂಡ ತಕ್ಷಣ ತೀರೋಗಿದ್ದಾರೆ. ಏನೂ ಪ್ರಾಬ್ಲಮ್ ಇಲ್ವಂತೆ, ಬರೀ ಹೊಟ್ಟೆ ನೋವು ಅಷ್ಟೇ. ಡಾಕ್ಟ್ರಿಗೆ ಕೇಳಿದ್ರು ಬರೀ ಪೇಯ್ನ್ ಇತ್ತು, ಅದಕ್ಕೆ ಮೆಡಿಷನ್ ಕೊಟ್ವಿ ಅಂತ ಅಷ್ಟೇ ಹೇಳೋದು. ಪಾಪ ಅಷ್ಟು ಚೆನ್ನಾಗಿದೆ, ಆರೋಗ್ಯವಾಗಿದ್ದು, ಬಿ ಪಿ ಶುಗರೆಲ್ಲ ಏನೂ ಇಲ್ಲ. ಅವರು ಇವತ್ತು ಹಂಗಾಗಿ ತೀರೋದ್ರು. ಹಾಗಾಗಿ ಅಲ್ಲಿಂದ ಮುಗಿಸ್ಕೊಂಡು ಬಂದೆ. ಅಂದರೆ ನಂಗೆ ಜಾಸ್ತಿ ಹೊತ್ತು ಇರೋಕ್ಕಾಗಲಿಲ್ಲ, ಪಾಪು ಇತ್ತಲ್ಲ ಅಂದ್ಬಿಟ್ಟು ಬೇಗನೆ ಬಂದ್ವಿ. ಹೋಗಿದ್ದು ಅವ್ರ ಫೋಟೋನ ಬೇಕಾದ್ರೆ ನಾನು ಹಾಕ್ತೀನಿ. ಅಷ್ಟು ಚೆನ್ನಾಗಿದ್ದು, ಅಷ್ಟು ತುಪ್ಪಕ್ಕಿದ್ರೂ ಏನೂ ಇಲ್ಲದೆ ಇದ್ದಕ್ಕಿದ್ದಂಗೆ ಬರೀ ಹೊಟ್ಟೆ ನೋವು ಅಂದ್ಬಿಟ್ಟೇ ತೀರೋಗಿದ್ದಾರೆ. ಏನು ಮಾಡೋದು, ಹೀಗೆಲ್ಲ ಆಗಿಬಿಟ್ರೆ? ಅದಕ್ಕೆ ಹೇಳೋದು, ನಿಮ್ಮೆಲ್ಲ ರಿಕ್ವೆಸ್ಟು, ಅಕಸ್ಮಾತ್ ಏನೋ ನಿಮ್ಗೆ ಸ್ವಲ್ಪ ಹುಷಾರಿಲ್ಲ ಅಂದ್ರೂ ಫಸ್ಟು ಹಾಸ್ಪಿಟಲಿಗೆ ಹೋಗಿ, ಫಸ್ಟು ಟ್ರೀಟ್ಮೆಂಟ್ ತೊಗೊಳ್ಳಿ. ನೆಗ್ಲೆಕ್ಟ್ ಮಾಡಬೇಡಿ. ಮನೇಲಿದ್ದು ನಿಮ್ಮ ನಂಬ್ಕೊಂಡು 4-5 ಜೀವ ಇರುತ್ತೆ, ಸರಿನಾ? ಎಲ್ಲರಲ್ಲೂ ರಿಕ್ವೆಸ್ಟ್ ಇದ್ದೇನೆ, ಪ್ಲೀಸ್ ಕೇರ್ಲೆಸ್ ಮಾಡಬೇಡಿ. ನನ್ನ ಪ್ರೆಗ್ನೆನ್ಸಿ ಫೋಟೋ ಇದು. ಅಲ್ಲಿಂದೆಲ್ಲ ಮುಗಿಸ್ಕೊಂಡು ಬಂದ್ವಿ. ಇನ್ನು ಸ್ವಲ್ಪ ಅಂಗನವಾಡಿಗೆ ಹೋಗ್ಬೇಕಿತ್ತು. ಫೋನ್ ಮಾಡಿದರು ಮ್ಯಾಮು, ಯಾಕೆಂದರೆ ಪಾಪು ಹೋಗಿರ್ಲಿಲ್ವಲ್ಲ ರಿತ್ವಿಕು, ಹಂಗಾಗಿ ಬನ್ನಿ ಅಂತ ಅಂದ್ಬಿಟ್ಟು. ಚಿಕ್ಕ ಪಾಪದ್ದು ಸ್ವಲ್ಪ ಎಲ್ಲ ತೂಕ ಎಲ್ಲ ಹಾಕ್ಬೇಕಿತ್ತಂತೆ. ಆಗ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ರೆಡಿಯಾಗಿ ಹೋಗೋಣ ಈಗ ಎಲ್ಲ. ನಾನು ಚಿನ್ನು ಇಬ್ಬರು ಹೊರಡೋಣ ಅಂದ್ಬಿಟ್ಟು ಹೊರಡ್ತಿದ್ವಿ. ನಮ್ಮ ಮನೆಯಿಂದ ಒಂದು 10 ನಿಮಿಷ ಜರ್ನಿ ಅಷ್ಟೇ. ನಡ್ಕೊಂಡೆ ಹೋಗೋಣ ಅಂದ್ಬಿಟ್ಟು ಹೋಗ್ತಿದ್ವಿ, ಸುಮ್ಮಂತಿರಲಿಲ್ಲ. ಹಾಗಾಗಿ ಇದು ನಮ್ಮ ಸ್ಕೂಲು, ಗೂಳೂರು ಸ್ಕೂಲ್. ಇದು ಇಲ್ಲಿ ಊರಲ್ಲಿ 2 ಸ್ಕೂಲು 2 ಅಂಗನವಾಡಿ ಇದೆ. ಇಲ್ಲಿ ಈಗ ಅದು ಮಾದರಿ ಅಂಗನವಾಡಿ ಆಗಿದ್ದರಿಂದ ಬೇಬಿ ಸಿಟ್ಟಿಂಗ್ ಅಂತ ಕರೀತಾರೆ. ನಾನು ಸಾರಿ ಅಂಗನವಾಡಿ ಅಂತ ಹೇಳಿಬಿಟ್ಟೆ. ಇದು ಬೇಬಿ ಸಿಟ್ಟಿಂಗ್. ಇದು ಹೋಗ್ತಾ ಇದ್ದೀನಿ ನಾನು. ಮ್ಯಾಮ್ ಅಲ್ಲೇ ನೋಡ್ಕೊಂಡು ಆಗಲೇ ಸ್ಮೈಲ್ ಮಾಡ್ತಾಯಿದ್ದಾರೆ, ಬಂದ್ಲು ಪಾಪ ಅಂತ. ಅವ್ರು ಬೆಳಿಗ್ಗೆ ಕಾಲ್ ಮಾಡಿದ್ರು, ನಾನು ಇಲ್ಲಿ ಹಿಂಗೆ ಕಾರಣಾಂತರದಿಂದ ಈಗ ಹೋಗ್ತಾ ಇದ್ದೀನಿ. ನನ್ನ ಮಗು ನೋಡಿ, ಚಿಕ್ಕ ಮಗನ. ಆ ಮಕ್ಕಳು ಎಷ್ಟು ಕರೆದ್ರೂ ಹೋಗ್ತಿಲ್ಲ ಆಟಾಡೋಕ್ಕೆ, ಸುಮ್ಮನೆ ಎದ್ರುಕೊಂಡು ಬಂದು ನಿಂತ್ಕೋತಾ ಇದ್ದಾನೆ. ಅವ್ನಿಗೆ ಆಟ ಆಡೋಕ್ಕೆ ಒಂದು ಸ್ಕೇಲ್ ಕೊಟ್ಟಿದ್ದಾರೆ, ಇನ್ನೇನು ಕೊಟ್ಟಿಲ್ಲ, ಯಾಕೆಂದರೆ ಅವ್ನು ಎಸಿತಾ ಇದ್ದಾನೆ ಎಲ್ರಿಗೂ ಹೊಡ್ಕೊಂಡು. ಅದಕ್ಕಾಗಿ ಇನ್ನೊಂದು ಪಾಪು ಅಲ್ಲೆಲ್ಲ ತೋರ್ಸೋಕ್ಕೆ ಅಂದ್ಬಿಟ್ಟು ತೆಗಿತೈತಿ. ABCD ಚಾರ್ಟ್ ಎಲ್ಲ ತಂದಿದ್ದಾನಲ್ಲ, ಅದಕ್ಕೋಸ್ಕರ. ಈ ಮಕ್ಕಳು ನೋಡಿ ಇಲ್ಲಿ ಆಟ ಆಡ್ತಾಯಿದ್ದಾರೆ. ಈಗ ರಜಾ ಇದೆಯಲ್ಲ, ಸರ್ ರಜಾ, ಹಂಗಾಗಿ ಸ್ಟ್ರೆಂತ್ ಕಮ್ಮಿ ಇದೆ. ಹಂಗೆ 20 ಹುಡುಗರೇನು ಬರ್ತಾರಂತೆ ಇಲ್ಲಿಗೆ. ಈಗ ರಜದ ಕಾರಣದಿಂದ ಮಕ್ಕಳು ಬರ್ತಾಯಿದ್ದಾರೆ ಅಷ್ಟೇ. ನನ್ನ ಮಗನ ಮ್ಯಾಮ್ ಕೂರ್ಸ್ಕೊಂಡು ಆಟ ಆಡಿಸ್ತಾ ಇದ್ದಾರೆ. ಇವರು ಎಲ್ಪರ್, ಇವರು ಶಿಲ್ಪ ಅಂದ್ಬಿಟ್ಟು. ಇವರೇನು ಡೈಲಿ ಬಂದು ಪಾಪು ಕರ್ಕೊಂಡು ಹೋಗೋದು ನಮ್ಮ ಮನೆಯಿಂದ. ಮ್ಯಾಮು ಸ್ವಲ್ಪ ಆ ಕಡೆ ವರ್ಕ್ ಮಾಡ್ತಿದ್ರಲ್ಲ, ಇವರೇ ಪಾಪು ಜೊತೆ ಆಟ ಆಡ್ಕೊಂಡು ಇವರಿಗೆಲ್ಲನೂ ಆಟ ಆಡಿಸ್ತಾ ಇದ್ದಾರೆ. ಅವ್ರಿಗೆ ಕೌಂಟ್ ಮಾಡೋದೆಲ್ಲ ಹೇಳ್ಕೊಡ್ತೀನಿ ಅಂದ್ಕೊಂಡು ಕೂರಿಸ್ಕೊಂಡಿದ್ದಾರೆ. ಆದರೂ ತುಂಬ ಮಕ್ಕಳು ತುಂಬ ತುಂಟರು ನೋಡಿ. ಮಾದರಿ ಅಂಗನವಾಡಿ ಯಾವ್ಯಾವ ರೀತಿ ಇದೆ ಅಂತ ನಮ್ಮ ಸ್ಕೂಲಲ್ಲಿ ಈ ಥರ ಎಲ್ಲ ಜೋಡಿಸಿದ್ದಾರೆ. ಇನ್ನೊಂದು ಸಲ ಬೇಕಾದ್ರೆ ನೀಟಾಗಿ ತೋರಿಸ್ತೀನಿ. ಈ ಸಲ ತೋರ್ಸೋಕ್ಕಾಗಲಿಲ್ಲ, ಏಕೆಂದ್ರೆ ಪಾಪು ಇತ್ತಲ್ಲ, ಹಂಗಾಗಿ ಒಂದು ಸರಿ ಕ್ಯಾಮ್ರಾನ ಹಿಡ್ಕೋತಾ ಇದ್ದೆ ಬಂದು ಅಂತ. ನೋಡಿ ಎಷ್ಟು ಚೆನ್ನಾಗಿ ಮಕ್ಕಳು ಕುತ್ಕೊಂಡು ಎಲ್ಲ ಆಟ ಆಡ್ತಾಯಿದ್ದಾರೆ ಅಂತ. ನಮಗೂ ಒಂದು 10 ನಿಮಿಷ ಫ್ರೀ ಆಗುತ್ತೆ ಅಂದ್ಬಿಟ್ಟು ನಾನೇ ಹೋಗಿದ್ದೆ. ಏಕೆಂದರೆ ಮಕ್ಕಳ ಜೊತೆಲಿದ್ದರೆ ನಮಗೂ ಸ್ವಲ್ಪ ಟೆನ್ಷನ್ ಕಮ್ಮಿ ಆಗುತ್ತೆ. ಹಾಗಾಗಿ ಅವ್ರು ಆಟ ಪಾಠ ನೋಡ್ಕೊಂಡು ನಾನೇ ಒಂದು 1/2 ಅವರ್ ಎಲ್ಲೂ ಹೋಗಲಿಲ್ಲ, ಅಲ್ಲೇ ಕೂತಿದ್ದು ಬಂದೆ ನಾನು. ಹಂಗೆ ಫೋನ್ ಬಂತು 1-2 ಸಲ, ಲೇಟ್ ಆಗ್ತು ಬಂದಿಲ್ಲ ಅಂತ. ನನಗೂ ಸ್ವಲ್ಪ ಬೇಜಾರಾಗ್ತಿತ್ತು ಅಂದ್ಬಿಟ್ಟು ಅಲ್ಲೇ ಕೂತಿದ್ದು ಬಂದೆ. ನಿಮಗೂ ಅಂಗನವಾಡಿ ಮಕ್ಕಳ ಜೊತೆಲಿ ಕೂತ್ಕೋ ಆಟ ಆಡಬೇಕು ಅನ್ನೋ ಆಸೆ ಇದೆಯಾ? ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.